ಎನ್ನಜ್ಞೆಯಂ ಪಾಲಿಸಬೇಕಾದರೆ ಗಂಡನೆಯ ಗಂಡು ಗದೆಯಾದ ಈ ಬರದು ರಾಮನ ಬಲದಲ್ಲಿ ನಿನಗೆ ಅನುಮಾನವೇ ತಂದೆ ಹಾಗಾದರೆ ಪ್ರತಿಜ್ಞೆ ಮಾಡುವೆಯ ತಂದೆಯ ಮಾತು ಮೀರುವುದಿಲ್ಲವೆಂದು. ಓಹೋ ಜನಕ, 33 ಕೋಟಿ ದೇವತೆಗಳ ಸಾಕ್ಷಿಯಾಗಿ, ಸೂರ್ಯ ಚಂದ್ರರ ಸಾಕ್ಷಿಯಾಗಿ, ಅಷ್ಟದಿಕ್ಪಾಲಕರ ಸಾಕ್ಷಿಯಾಗಿ ಜನರ ಪರಶುವನ್ನು ಕಟ್ಟು ಕಲೆಯಿದ ಓ ಪರಮೇಶ್ವರನ ಸಾಕ್ಷಿಯಾಗಿ ನಿಮ್ಮ ಅಗ್ನಿಯಂ ನೆರವೇರಿಸುವೆನುತ್ತದೆ ಮಹಾಮಹಿಮಂತನೇ. ನಿನ್ನ ತಾಯ ಶಿರ. ಅಯ್ಯೋ ಶಿವ 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 ಶಿವ. ಹಲೋ, ಏಕೆ ರಾಮ ಮೌನವಾಗಿರುವಿ? ವಚನ ಕೊಡುವ ಮೊದಲು ಆಲೋಚನೆ ಮಾಡಬೇಕಿತ್ತು. ಈಗ ನಿನ್ನ ವಚನವೇನಾಯಿತು? ರಾಮ, ತೋರಿಸು ನಿನ್ನ ಪರಾಕ್ರಮ. ಅಮ್ಮಯ್ಯ, ಅಯ್ಯೋ ಶಿವ ಶಿವ, ಅಯ್ಯೋ ಶಿವ ಶಿವ, ಕೈಲಾಸವಾಸ ಈಶಾ ಪರಮೇಶ. ಇದೆಂತ ದುರಂತದ ಘಟನೆ ಬಂದೊದಗಿತು. ನಾನೆಂತ ಪ್ರತಿಜ್ಞೆಯ ಮಾಡಿದೆ. ಅಮ್ಮಯ್ಯ, ಓಹೋ ಪರಮೇಶ್ವರ, ಹೇ ಗೌರೀವರ, ಅಂದು ನನಗೆ ನೀನು ಒಪ್ಪಿಸಿದ ಪರಶುವು ಇಂದು ನಮ್ಮ ವಂಶದ ಓಹೋ ದೇವ, ನಿನ್ನ ಪರಶುವನ್ನು ಜನ್ನಕರಕ್ಕೆ ಒಪ್ಪಿಸುವಾಗ ಮೊದಲ ಬಲಿಯಾಗಿ ಎತ್ತ ತಾಯಿಯ ಕತ್ತನ್ನು ಕತ್ತರಿಸುವ ಸಮಯ ಬರಬಹುದೆಂದು ಮುಂದಿನ ವಿಚಾರ ತಿಳಿಸದೆ ಮೌನವಾಡೆಯ ತಂದೆ. ಓಹೋ ಮಾತೆ ಭೂದೇವಿಯೇ, ಪಡೆದ ತಾಯಿಯ ಶಿರವನ್ನು ಎತ್ತ ಮಗನೇ ಖಂಡಿಸುವುದು ಎನ್ನಾದ ನಿನ್ನ ಮನಸ್ಸಿಗೆ ಒಪ್ಪಿದೆ. ಅಮ್ಮಯ್ಯ, ಎಲಯ್ಯ ಆಕಾಶವೇ, ಎಲಯ್ಯ ಆಕಾಶವೇ, ನಾನು ಪ್ರತಿಜ್ಞೆ ಮಾಡುವ ಮೊದಲ ಬರಚಿಲನ್ನು ಎನ್ನ ಚಿರಕ್ಕಪ್ಪಳಿಸಿ ಎನ್ನನ್ನು ಹೇಗೆ ಸಾಗಿಸಲಿಲ್ಲ. ಅಮ್ಮಯ್ಯ ಮಗನೇ, ಕೈಲಾಸದಾಸ, ಹೇ ಚಂದ್ರಮೌಳಿ, ಒಂದು ನೀನೇರಿದ ವಾಕ್ಯದಂತೆ ವಚನ ಕೊಡುವ ಮೊದಲು ಆಲೋಚನೆ ಮಾಡಿ ವಚನ ಕೊಡು. ಹಿಂದೆಯಲ್ಲ ಅವರ ಹಾಡಿಗೆಂದು ಸತ್ಯವಾಯಿತು ತಂದೆ, ಸತ್ಯವಾಯಿತು. ನನಗೊಪ್ಪಿಸಿದ ಈ ಪರಶುವೇ ನಮ್ಮ ವಂಶದ ನಾಶಕ. ಹೆತ್ತ ತಾಯಿಯ ಕತ್ತನ್ನು ಪಡೆದ ಮಗನೇ ಖಂಡಿಸುವುದು ನ್ಯಾಯವೇ? ನವಮಾಸ ಗರ್ಭದಲ್ಲಿ ಹೊತ್ತು ಎತ್ತು ಸಾಗಿ ತೊಲಗಿದ ಎತ್ತ ತಾಯಿಯ ಕತ್ತನ್ನು ಕತ್ತರಿಸುವ ಮಗನು ಈ ಭೂಮಿಯಲ್ಲಿ ಹುಟ್ಟಿರುವನೇ? ಅಮ್ಮಯ್ಯ ರಾಮ, ಈ ಜಗದಲ್ಲಿ ಮಾತೃದೇವೋ ಭವ ಎಂದು ವೇದ ಪುರಾಣಗಳೇ ಹೇಳುತ್ತವೆ. ಭೂಮಿಯಲ್ಲಿ ಬೆಳೆದ ಬೆಳಗಿಂತ ಭೂತಾಯಿಗೆ ಬೆಲೆ ಹೆಚ್ಚು. ಹೊತ್ತ ಭೂಮಿ, ಹೆತ್ತ ತಾಯಿ ಒಂದೇ ಅಲ್ಲವೇ?